ಇತ್ತೀಚೆಗೆ ಭೂಗಳ್ಳರ ಹಾವಳಿ ಜಾಸ್ತಿ ಆಗ್ತಾನೆ ಇದೆ. ಸಾಗರ ಪಟ್ಟಣ ಸಹ ಇದಕ್ಕೆ ಹೊರತಾಗಿಲ್ಲ. ಕೂಗಳತೆ ದೂರದಲ್ಲಿರುವ ಮನ್ಕೂಡು ಗ್ರಾಮದ ಸರ್ವೆ ನಂಬರ್ 12ರಲ್ಲಿ ಭೂಗಳ್ಳರ ಹಾವಳಿ ಜಾಸ್ತಿಯಾಗಿದೆ. ಸುಮಾರು 56 ಎಕರೆ ರೆವಿನ್ಯೂ ಭೂಮಿಯನ್ನ 1984ರಲ್ಲಿ ಅರಣ್ಯ ಇಲಾಖೆಯಿಂದ ಅಕೇಶಿಯಾ ಮರಗಳನ್ನ ನೆಟ್ಟು ಅದನ್ನ ನಡುತೋಪು ಅಂತ ಗುರುತಿಸಿದ್ದು. ಸದರಿ ಜಾಗವನ್ನ ಭೀಮನೇರಿ ಹಾಗೂ ಸೂರನ್ಗೆದ್ದೆ ಗ್ರಾಮಸ್ಥರು ಕಾದುಕೊಂಡು ಬಂದಿದ್ದಾರೆ. ಆದರೆ ಇದರ ಮೇಲೆ ಸಾಗರದ ಭೂಗಳ್ಳರ ಕಣ್ಣು ಬಿದ್ದಿದೆ. ಕೆಲವು ಪ್ರಭಾವಿ ಭೂಗಳ್ಳರು ಸುಮಾರು 16 ಎಕರೆ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಕಬಳಿಕೆ ಮಾಡೋದಕ್ಕೆ ಯತ್ನಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಅಧಿಕಾರಿಯೊಬ್ಬರು ಅನುಮಾನಗೊಂಡು ಪರಿಶೀಲನೆ ನಡೆಸಿದಾಗ ಭೂ ಕಬಳಿಕೆ ಮಾಡಿರೋದು ಬಟಾ ಬಯಲಾಗಿದೆ. ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಸರ್ಕಾರಿ ಭೂಮಿಯನ್ನ ಉಳಿಸಬೇಕೆಂದು ಸ್ಥಳೀಯರು ಕೇಳಿಕೊಂಡಿದ್ದಾರೆ. ಸುಮ್ಮನೆ ಹಿಂಗೆ ಕೈ ಮಾಡಿ ಹಿಂಗೆ ತೋರಿಸ್ರಿ. ಹಿಂಗೆ ಬೆಳೆದಿರೋದ್ರಿಂದ ಪ್ಲಾಂಟೇಶನ್ ಈಗ 60-65 ವರ್ಷ ಪ್ಲಾಂಟೇಶನ್ ಗಿಡ ಹಾಕಿ ನಾವೇ ಗಿಡ ಹಾಕಿ ಬೆಳೆಸಿರೋದು ಇದು. ಇದು ಜಾಗ ನಮ್ಮೂರ್ದು. ಇದು ಸೂರ್ಯನಗದ್ದೆ ಭೀಮನೇರಿ ಗ್ರಾಮ ಪಂಚಾಯತಿ ಬರುತ್ತೆ. ಸೂರ್ಯನಗದ್ದೆ ಗ್ರಾಮದ ಇದು ಜಾಗ ಪ್ಲಾಂಟೇಶನ್ ಅಷ್ಟು. ಇದು ರಾಗಿ ಬೆಳೆದೀವಿ, ಭತ್ತ ಬೆಳೆದೀವಿ, ಶುಂಠಿ ಬೆಳೆದೀವಿ ಅಂತೇಳಿ ಸುಳ್ಳೆ ರೆಕಾರ್ಡ್ ಮಾಡಿಸ್ಕೊಂಡು ಕಾಣದ ಕೈಗಳು ಮತ್ತು ಕೆಲವು ಪುಡಾಡಿ ರಾಜಕಾರಣಿಗಳೆಲ್ಲ ಸೇರಿಬಿಟ್ಟು ಈ ಜಾಗ ಅತಿಕ್ರಮಣ ಮಾಡಿ ರೆಕಾರ್ಡ್ ಮಾಡಿಸ್ಕೊಳ್ತಾ ಇದ್ದಾರೆ. ಅದನ್ನು ಈಗ ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಮಾನ್ಯ ನಮ್ಮ ತಾಲೂಕಿನ ಶಾಸಕರಿಗೂ ಕೂಡ ಈ ವಿಚಾರ ತಿಳಿಸಿದ್ದೀವಿ. ಮಾನ್ಯ AC ಸಾಹೇಬ್ರಿಗೆ ಹೇಳಿದ್ವಿ, ತಹಸೀಲ್ದಾರಿಗೂ ಕೂಡ ಈಗ ಈ ವಿಚಾರವನ್ನು ತಿಳಿಸಿ ಬಂದಿದ್ದೀವಿ. ನಾವು ಇಷ್ಟಪ್ಪ ಕಟ್ಟಿಗೆ ಕಟ್ಕೊಂಡು ಹೋದ್ರೆ ಫಾರೆಸ್ಟ್ನವ್ರು ಬಂದು ಅಡ್ಡ ಹಾಕಿ ಹಿಡ್ಕೊಂತಾರೆ. ಆದರೆ ಈ ಇಡೀ ಇದನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಅವ್ರಿಗೆ ಕೇಳೋರ್ ಗತಿ ಇಲ್ಲ. ಎಷ್ಟು ಎಕರೆ ಇದೆ ಇದು? ಇದು 59 ಎಕರೆ ಇದೆ. ಅದು 350 ಎಕರೆ ಇದೆ. ಆ ಕಡೆ 2 ಸರ್ವೆ ನಂಬರ್ ಬರುತ್ತೆ. ಸರ್ವೆ ನಂಬರ್ 12 ಇದು, ಸರ್ವೆ ನಂಬರ್ ಅದು 36, 2 ಸರ್ವೆ ನಂಬರ್ ಬರುತ್ತೆ. ಈಗ ಇದಕ್ಕೂ ಮತ್ತು ಅದಕ್ಕೆ ಎರಡಕ್ಕೂ ಡಾಕ್ಯುಮೆಂಟ್ ಆಗಿದೆಯಾ? ಎರಡಕ್ಕೂ ಆದ್ರೂ ಉಳಿಸ್ಕೊಂಡಿರಲ್ರಿ. ಇಷ್ಟು ಜಾಗ ಉಳಿಸ್ಕೊಂಡು ಹೋದ್ರೆ ಕೌತಿ ಊರದಲ್ಲಿ ತಗೊಂಡು ಹೇಗೆ ಬಂದು ಇಟ್ಕೊಂಡು ನಾವು ಬಂದ್ರು ಅಂತ ಹೇಳಿ ಹೋಗಂಗಿಲ್ಲ ಇಲ್ಲ. ಇಲ್ಲಿಂದ ಮತ್ತೆ ಎಲ್ಲಿಗೂ ಹೋಗಕ್ಕೆ ಇಲ್ಲ. ಇದು ಅಂದ್ರೆ ಇದು ದಪ್ಪ ಮರ ಆಗ್ಲಿಲ್ಲ, ಬೆಳೆದಿದೆ. ಇದು ಗರ್ತಾಗಿಲ್ಲ. ಕೆಲವು ಗರ್ತೆಲ್ಲ ಒಳಗಡೆ 1872 ಅಲ್ಲ 12 ಮಾತಾಡ್ಬೋದಾ? ಮಂಜಪ್ಪ ಸೂರ್ಯನಗದ್ದೆ. ಈ ಗಿಡನ ನಾವು 84ರಲ್ಲೇ ಇದರಲ್ಲಿ ಫಾರೆಸ್ಟ್ನರ್ ಆಕಾಶ ಗಿಡ ನಾವೇ ಗುದ್ದೊಡೆದು ನೆಟ್ಟಿದ್ದೀವಿ. ಅಲ್ಲಿಂದಲೂ ಇಲ್ಲಿವರೆಗೂ ನಮ್ಮ ಸೂರ್ಯನಗದ್ದೆ ಊರವರೇ 2 ಜನ ಇದನ್ನು ಕಾಯ್ತಾ ಬಂದು ನಾವು ಒಣ ಮರ ಕಟ್ ಮಾಡ್ಕೊಂಡು ಹಸಿ ಮರ ರಕ್ಷಣೆ ಮಾಡ್ಕೊಳ್ತಲೇ ಬಂದಿದ್ದೇವೆ. ಇದನ್ನ ಇವಾಗ ಏನೋ ನೋಡೋರೇಟನೆ ಈಗ ಬೇರೆ ಹೆಸರು ರೆಕಾರ್ಡ್ ಆಗಿದೆ ಅನ್ನೋ ಭಾವನೆ ಬಂದದ್ದು. ಅಲ್ಲಿ ಈಗ ನಮ್ಮ ಗಮನಕ್ಕೆ ಬಂದದ್ರಿಂದ ನಾವು ಇವತ್ತು ಅಲ್ಲಿಗೆ ಹೋಗಿದ್ದೀವಿ ತಾಲೂಕು ಆಫೀಸಿಗೆ. ಇದು 84ರಿಂದಲೂ ಯಾವುದೇ ಮರ, ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಲ್ಲಿಂದ ರಾಗಿ ಆಗಿರ್ಬೋದು, ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಯಾವುದೂ ಇಲ್ಲ. 84ರಿಂದಲೂ ಆಕಾಶ ಮರನೇ ಈ ಜಾಗದಲ್ಲಿ ಇದೆ. ಅದಕ್ಕಿಂತ ಮೊದಲು ಅದಕ್ಕಿಂತ ಮುಂಚೆ ನಾವು ಎಮ್ಮೆ ಕಾದಿದ್ದೀವಿ ಇಲ್ಲಿ ಈ ಜಾಗದಲ್ಲಿ. ದನ ಕಾದಿದ್ದೀವಿ, ದೊಡ್ಡ ಕಾನಾಗಿತ್ತು ಇಲ್ಲಿ. ಈಗ ಇದು ಎಷ್ಟು ಎಕರೆ ಬೌಂಡ್ರಿ? ಇದು ಹೆಚ್ಚಿನ 60 ಎಕರೆ ಇದಿರಬೇಕು. 12ನೇ ಸರ್ವೆ ನಂಬರ್ನಲ್ಲಿ 65 ಎಕರೆ ಇದೆ. ಅದು 36ನೇ ಸರ್ವೆ ನಂಬರ್ನಲ್ಲಿ 350 ಎಕರೆ ನಮ್ಮ ಪಲಾಟೇಶನ್ ಹಾಕಿರೋದು. 350 ಒಟ್ಟು ಟೋಟಲ್ 400 ಎಕರೆ ಚಿಲ್ಲರೆ ಇದೆ ಪಲಾಟೇಶನ್. ನಮಸ್ಕಾರ. ಸರ್ವೆ ನಂಬರ್ 12 ಮಂಕೋಡು ಮಂಕೋಡ್ನಲ್ಲಿ ಭೀಮನೇರಿ ಗ್ರಾಮ ಪಂಚಾಯತಿ ಒಳಪಡುತ್ತಿದ್ದು. ಈ ಸರ್ಕಾರಿ ಜಮೀನನ್ನು ಭೂಗಳ್ಳರು ಒತ್ತುವರಿ ಮಾಡ್ಕೊಳ್ತಾರೆ, ರೆಕಾರ್ಡ್ ಮಾಡ್ಕೊಳ್ತಾರೆ ಅಂತ ವಿಷಯ ನಮಗೆ ಸರ್ಕಾರಿ ತಾಲೂಕು ಆಫೀಸಿನ ಸರ್ಕಾರಿ ನೌಕರರೊಬ್ಬರು ತಿಳಿಸ್ತಾರೆ. ತಿಳಿದ ತಕ್ಷಣ ಅದು ಹಾಗೆ ಪತ್ರಿಕೆಗೂ ಕೂಡ ಬರುತ್ತೆ. ಆ ತಕ್ಷಣ ನಾವು ಊರಿನವರೆಲ್ಲ ಸೇರ್ಕೊಂಡ್ಬಿಟ್ಟು ಇದು ಏನಾದ್ರ ಬಗ್ಗೆ ಇದನ್ನು ಹುಡುಕಬೇಕು, ತಲಾಸ್ ಮಾಡ್ಬೇಕು ಅಂತ ಕೇಳಿದಾಗ ಆ ಪಾಪ ನೌಕರ ನಮಗೆ ಒಳ್ಳೆಯದ ಸರಿಯಾದ ಒಂದು ಮಾಹಿತಿ ಕೊಟ್ಟಿರ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ನಮ್ಮ ಊರಿನ ಪರವಾಗಿ, ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಕಾಣದ ಕೈಗಳು ಅಥವಾ ಕೆಲವು ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಏನು ಮೋಸ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಆ ಸರ್ಕಾರಿ ನೌಕರಿಗೆ ಏನಾದ್ರು ತೊಂದರೆ ಕೊಟ್ಟರೆ ಅಥವಾ ಅಪಾಯ ಮಾಡಿದರೆ ಅಂಥದ್ದು ಏನಾದ್ರು ನಮಗೆ ತಿಳಿದು ಬಂದರೆ ಸರ್ಕಾರನೂ ಕೂಡ ಅವರಿಗೆ ಸ್ಪಂದಿಸಬೇಕು. ಮತ್ತು ನಮ್ಮೂರಿನ ಎಲ್ಲ ಗ್ರಾಮಸ್ಥರನ್ನು ಕೂಡ ಎಲ್ಲ ಊರಿನ ಪರವಾಗಿ ಅವ್ರ ಬೆನ್ನಿಂದ ನಾವು ಇರ್ತೀವಿ, ಅವರಿಗೂ ಕೂಡ ಸಹಕಾರ ಮಾಡ್ತೀವಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. 12 ಎಕರೆ ಸರ್ವೆ ನಂಬರ್ 12ರಲ್ಲಿ 59 ಎಕರೆ ಇದೆ.
ಸರ್ವೆ ನಂಬರ್ 36ರಲ್ಲಿ ಹೆಚ್ಚು ಕಡಿಮೆ ಒಂದು 350 ಎಕರೆ ಅಕೇಸಿಯಾ ಪ್ಲಾಂಟೇಶನ್ ಇರ್ತದೆ. ಆದರೆ ಇದಷ್ಟು ನಮ್ಮೂರೇ ಕಾದ್ಕೊ ಬಂದಿದ್ವಿ. ಕೆಲವು ಭೂಗಳರೆಲ್ಲ ಸೇರ್ಕೊಂಡು ಈಗ ರೆಕಾರ್ಡ್ ಮಾಡಿಸ್ಕೊಳ್ತಾ ಇದ್ದಾರೆ, ರಾಗಿ ಬೆಳೆದಿವಿ ಅದು ಬೆಳೆದಿವಿ, ಅದೆಲ್ಲ ಸುಳ್ಳು. ಅದು ದಯಮಾಡಿ ಈಗ ಅದಕ್ಕೆ ಆಸ್ಪದ ಕೊಡಬಾರ್ದು.